ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೊಂದು ರಾಜಕೀಯ ರಿಲೀಫ್. ಇವತ್ತಿನ ತೀರ್ಪು ಅಕಸ್ಮಾತ್ ಸಿಬಿಐ ತನಿಖೆಗೆ ಏನಾದರೂ ಪ್ರಕರಣ ಹೋಗಿದ್ರೆ ಸಿಬಿಐ ಲೋಕಾಯುಕ್ತ ಪೊಲೀಸರಷ್ಟು ಲಿಬರಲ್ ಆಗಿರ್ತಿರ್ಲಿಲ್ಲ. ಮೇಲಿಂದ ಮೇಲೆ ವಿಚಾರಣೆಗೆ ಕರೀತಾ ಇತ್ತು. ಅಕಸ್ಮಾತ್ ಬಂಧನ ಏನಾದರೂ ಆಗಿದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಂದುವರಿಯುವ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಹೇಳ್ತಾ ಇದ್ವು. ಇವತ್ತಿನ ಜಸ್ಟಿಸ್ ನಾಗಪ್ರಸನ್ನರ ತೀರ್ಪು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಎದುರಿಗಿದ್ದ ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಲೀಗಲ್ ಪ್ರಶ್ನೆಗಳನ್ನು ಉತ್ತರಿಸಿದೆ. ಪೊಲಿಟಿಕಲಿ ಏನು ಎದುರಿಸ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ವಾಟ್ ಅ ವಂಡರ್ಫುಲ್ ರಿಲೀಫ್. ಸಿದ್ದರಾಮಯ್ಯನವರು ಯಾವ ದೇವರಿಗೆ ಹರಕೆ ಹೊತ್ಕೊಂಡಿದ್ರು. ಒಂದು ದೊಡ್ಡ ರಿಲೀಫು ಬಯಸ್ತಾ ಇದ್ದ ಸುದ್ದಿ ಕಿವಿಗೆ ಬಿದ್ದಿದೆ ಇವತ್ತು ಹೈಕೋರ್ಟ್ನಿಂದ. ಸಜಿತ್, ಹೈಕೋರ್ಟಿಂದ ಬಂದಿರತಕ್ಕಂಥ ಏನು ಆದೇಶ ಇದೆ, ನಿಶ್ಚಯವಾಗಿಯೂ ಕೂಡ ಇದು ಕಾಂಗ್ರೆಸ್ ಪಾಳ್ಯದ ಒಳಗಡೆ ಎರಡು ರೀತಿಯ ಅಭಿಪ್ರಾಯಗಳನ್ನು ರೂಪಿಸ್ತಾ ಇದೆ. ಯಾಕೆಂತಂದರೆ ಸಹಜವಾಗಿ ಈಗ ನಾಯಕತ್ವ ಪ್ರಶ್ನೆಗಳು ಕಳೆದ ಕೆಲವು ದಿನಗಳಿಂದ ವ್ಯಕ್ತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ತೀರ್ಪು ಏನಾಗುತ್ತೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇತ್ತು. ಯಾಕೆಂತಂದರೆ ಈ ತೀರ್ಪು ಬಂದಿರತಕ್ಕಂಥ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಒಂದು ರೀತಿ ಸಂತೋಷಕ್ಕೆ ಕಾರಣ ಆಗಿದೆ. ಯಾಕೆಂತಂದರೆ ಸಿದ್ದರಾಮಯ್ಯವರ ಕುರ್ಚಿಯ ಬಗ್ಗೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಒಂದು ವಾತಾವರಣ ಸೃಷ್ಟಿ ಮಾಡುವ ಪ್ರಯತ್ನದಲ್ಲಿದ್ದಂಥವರಿಗೆ ಈ ತೀರ್ಪು ಎಲ್ಲೋ ಒಂದು ಕಡೆ ನಿರಾಶೆ ಮೂಡಿಸಿದ್ರು ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ, ಕಳೆದ ಕೆಲವು ದಿನಗಳಿಂದಲೂ ಮುಖ್ಯಮಂತ್ರಿಗಳ ಬಗ್ಗೆ, ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ, ನಾಯಕತ್ವದ ಬಗ್ಗೆ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಈ ಒಂದು ಅವಕಾಶಕ್ಕೆ ಪೂರಕವಾಗುವ ಹಾಗೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ ತೀರ್ಪು ಬರ್ಬೋದು ಅಂತಕ್ಕಂಥ ನಿರೀಕ್ಷೆ ಕೆಲವರಲ್ಲಿತ್ತು. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ತೀರ್ಪು ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಚರ್ಚೆ ಮಾಡ್ತಾ ಇದ್ದಂಥವರಿಗೆ ಸಹಜವಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆ ಅಂದರೂ ಕೂಡ ತಪ್ಪಾಗಲಾರದು. ಒಂದೊಮ್ಮೆನಾದರೂ ಕೂಡ ನಕಾರಾತ್ಮಕವಾಗಿರ್ತಕ್ಕಂಥ ತೀರ್ಪು ಬಂದಿದ್ದೇ ಆಗಿದ್ರೆ ನಿಶ್ಚಯವಾಗಿಯೂ ಕೂಡ ಕರ್ನಾಟಕ ರಾಜಕಾರಣ ಒಂದು ರೀತಿ ಸಂಚಲನ ಕಾರಣ ಆಗ್ತಾ ಇತ್ತು. ಯಾಕೆಂತಂದರೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಹೋರಾಟ ಮಾಡೋದಷ್ಟೇ ಅಲ್ಲ, ಬದಲಾಗಿ ಪಕ್ಷದ ಒಳಗಡೆ ಒಂದು ಅವ್ಯಕ್ತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇತ್ತು. ಮುಖ್ಯಮಂತ್ರಿಗಳು ಈಗ ಸ್ಥಾನದಲ್ಲಿ ಮುಂದುವರಿಬೇಕಾ ಬೇಡವಾ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಿತ್ತು. ಆದರೆ ಅದಕ್ಕೆ ಒಂದು ರೀತಿ ಫುಲ್ ಸ್ಟಾಪ್ ಅಂದರೂ ಕೂಡ ತಪ್ಪಾಗಲಾರದು. ಈಗ ಸಹಜವಾಗಿ ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳು ಮುಂದುವರೆದು ಸುಪ್ರೀಂ ಕೋರ್ಟ್ ಹೋಗಲಿಕ್ಕೆ ಅವಕಾಶಗಳಿದ್ದೇ ಇದೆ, ಅವೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದೆ. ಆದರೆ ಅಷ್ಟುವರೆಗೆ ಅಂದರೆ ಆ ಟೈಮ್ವರೆಗೆ ಒಂದು ರೀತಿ ರಿಲೀಫ್ ಅಂದರೂ ಕೂಡ ತಪ್ಪಾಗಲಾರದು. ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಕಣ್ಣಿಟ್ಕೊಂಡು ರಾಜಕೀಯವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದವರಿಗೆ ಒಂದು ರೀತಿ ಶಾಕ್ ಅಂದರೂ ಕೂಡ ತಪ್ಪಾಗಲಾರದು. ಇನ್ನೊಂದು ಬಹಳ ಪ್ರಮುಖವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಈಗ ದೊಡ್ಡ ಮಟ್ಟದ ಹೋರಾಟವು ಕೂಡ ನಡೆಸಲಿಕ್ಕೆ ಒಂದು ಅವಕಾಶಗಳು ಸೃಷ್ಟಿಯಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಐತೆ. ಯಾಕಂದರೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡೋದ್ರ ಮೂಲಕ ಮುಖ್ಯಮಂತ್ರಿಗಳ ಸ್ಥಾನವನ್ನು ಒಂದು ರೀತಿ ಅಲ್ಲಾಡುವ ಹಾಗೆ ಮಾಡಿದಂಥ BJPಯವರಿಗೆ ಒಂದೊಮ್ಮೆ ನೆಗೆಟಿವ್ ತೀರ್ಪುಗಳು ಬಂದಿದ್ದೇ ಆಗಿದ್ದರೆ ಅದನ್ನು ಬಳಕೆ ಮಾಡಿಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇತ್ತು. ಮತ್ತು ಬಹಳ ಮುಖ್ಯವಾಗಿ ಮಾತಾಡಿ ಆನಂದ್. ಎಸ್, ಪ್ರತಿಪಕ್ಷಗಳು ಹೋರಾಟ ಮಾಡೋದು ಒಂದು ಕಡೆ ಆದರೆ ಪಕ್ಷದ ಒಳಗಡೆ ಈಗ ನಡೀತಿರ್ತಕ್ಕಂಥ ಒಂದಷ್ಟು ಡೆವಲಪ್ಮೆಂಟ್ಗಳಿಗೆ ಬ್ರೇಕ್ ಬೀಳುವ ಹಾಗೆ ತೀರ್ಪಾಗಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಕಳೆದ 5 ದಿನಗಳಿಂದ ಸಹಜವಾಗಿ ಆತಂಕದಲ್ಲಿದ್ದರು. ಹೈಕೋರ್ಟ್ ತೀರ್ಪು ಏನು ಬರುತ್ತೆ ಅಂತಕ್ಕಂಥ ಸಹಜವಾದಂಥ ಒಂದು ಆತಂಕ ಇತ್ತು. ಸಹಜವಾಗಿ ಅವರು ಹೈಕೋರ್ಟ್ ತೀರ್ಪು ಏನೋ ನೆಗೆಟಿವ್ ಬಂದಿದ್ದೆ ಆದರೆ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಅವರು ಆಪ್ತ ಬಳಗವು ಕೂಡ ಒಂದು ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾ ಇತ್ತು. ಈಗ ನಿಶ್ಚಯವಾಗಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಪರವಾಗಿರ್ತಕ್ಕ ತೀರ್ಪು ಬಂದಿರುವಂಥ ಹಿನ್ನೆಲೆಯಲ್ಲಿ ಅವರ ಎಲ್ಲ ಆತ್ಮೀಯರು ಹೊರಗಡೆ ಬಂದು ಬಹಿರಂಗವಾಗಿ ಸಂತೋಷವಾಗಿದೆ, ಒಂದು ರಿಲೀಫ್ ಸಿಕ್ಕಿದೆ ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳ್ತಕ್ಕಂಥ, ಅದನ್ನು ಸಂಭ್ರಮಿಸ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಗಮನಿಸಬಹುದು, ಕೆಲವೇ ನಿಮಿಷಗಳ ಮೊದಲು ಪೊನ್ನಣ್ಣವರು ಹೇಳಿಕೆ ಕೊಟ್ಟರು. ಪೊನ್ನಣ್ಣವರು ಏನು ಹೇಳ್ತಾರೆ ಅಂತಂದರೆ, ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪಿನಿಂದ ಮುಖ್ಯಮಂತ್ರಿಗಳು ಬಹಳ ಸಂತೋಷ ಆಗಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟಿದ್ದಾರೆ. ಅಂದರೆ ಈ ತೀರ್ಪಿನ ಬಗ್ಗೆ ಇದ್ದಂಥ ಏನು ಆತಂಕ ಇತ್ತು, ಆತಂಕ ಒಂದಷ್ಟು ದೂರ ಆಗಿದೆ ಅಂತಕ್ಕಂಥ ವಾತಾವರಣ ಈಗ CM ಆಪ್ತ ಬಳಗದಲ್ಲಿರ್ತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ. ಪಕ್ಷದ ಒಳಗೆ ನಡೀತಿರ್ತಕ್ಕಂಥ ಒಂದು ವಿರೋಧಾತ್ಮಕವಾಗಿರ್ತಕ್ಕ ಚಟುವಟಿಕೆಗಳಿಗೆ
ಬ್ರೇಕ್ ಹಾಕ್ತಕ್ಕಂಥ ರೀತಿಯಲ್ಲೂ ಕೂಡ ತೀರ್ಪು ಆದೇಶಗಳು ಬಂದಿದೆ. ಇನ್ನು ಬಹಳ ಮುಖ್ಯವಾಗಿ ಮುಖ್ಯಮಂತ್ರಿಗಳ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಏನಾದರೂ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದವರಿಗೆ ಈ ಒಂದು ತೀರ್ಪು ನಿರಾಶೆಯಾಗಿದೆ. ಹಾಗಾಗಿ ಇದು ಕೇವಲ ಪ್ರತಿಪಕ್ಷಕ್ಕಷ್ಟೇ ಬದಲಾಗಿ ಪಕ್ಷದ ಒಳಗಡೆ ಎರಡು ಅಭಿಪ್ರಾಯಗಳನ್ನು ರೂಪಿಸುವ ಹಾಗೆ ಆದೇಶ ಬಂದಿದೆ ಅಂತಕ್ಕಂಥ ಚರ್ಚೆಗೆ ಶುರುವಾಗಿರುವಂಥದ್ದು. ಅಜಿತ್, ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಅದು ಮುಂದಿನ ಮಾತು. ಸದ್ಯಕ್ಕೆ ಬೀಸೋದೊನ್ನೇ ತಪ್ಪಿದೆ. ಎಸ್ ಅಜಿತ್, ಖಂಡಿತವಾಗ್ಲೂ ಈ ಬಜೆಟ್ ಆದ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಮುಖ್ಯಮಂತ್ರಿಗಳು ಸ್ಥಾನದಲ್ಲಿ ಮುಂದುವರಿಯಲ್ಲ ಅಂತಕ್ಕಂಥ ಚರ್ಚೆಗಳು ಕೆಲವು ದಿನಗಳಿಂದ ನಡೀತಾ ಇತ್ತು. ಆ ರೀತಿಯ ವಾತಾವರಣ ಸೃಷ್ಟಿ ಆಗುತ್ತೆ ಅಂತಕ್ಕಂಥ ಆತಂಕದ ವಾತಾವರಣ ಇತ್ತು. ಆದರೆ ಈಗ CM ಆಪ್ತ ಬಳಗದ ರಿಯಾಕ್ಷನ್ಗಳನ್ನು ಗಮನಿಸ್ತಾ ಇದ್ರೆ ಅದು ಯಾವುದೂ ಇಲ್ಲ ಅಂತಕ್ಕಂಥ. ಅಂದರೆ ಈಗ ನಾವು ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟಲ್ಲಿ ಎಲ್ಲವೂ ಕೂಡ ಮುಂದೆ ಬೇರೆ ಬೇರೆ ರೀತಿಯ ಆದೇಶಗಳು ಬರ್ಬೋದು. ಆದರೆ ಅಲ್ಲಿ ತನಕನೂ ಕೂಡ ಒಂದಿಷ್ಟು ರಿಲ್ಯಾಕ್ಸ್ ಅಂದರೂ ಕೂಡ ತಪ್ಪಾಗಲಾರದು. ಬಜೆಟ್ ಆದ ಬಳಿಕ ಏನು ರಾಜಕೀಯವಾಗಿರ್ತಕ್ಕಂಥ ಬದಲಾವಣೆಗಳು ಆಗೇ ಬಿಡುತ್ತೆ ಅಂತಕ್ಕಂಥ ರೀತಿಯ ಏನು ಚರ್ಚೆಗಳು ನಡೀತಾ ಇತ್ತು, ಅವೆಲ್ಲದಕ್ಕೂ ಒಂದಿಷ್ಟು ಫುಲ್ ಸ್ಟಾಪ್ ಹಾಕುವ ಹಾಗೆ ಇವತ್ತಿನ ಆದೇಶ ಬಂದಿದೆ ಅಂತಕ್ಕಂಥ ಮಾತುಗಳು ಈಗಿರುವಂಥದ್ದು. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಆನಂದ್, ನಿಮ್ಮ ಎಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.